ನಿಖಿತಾ ದೋರ್ತೋಡಿ ನಟಿ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ರಿ? ಸೂಪರ್ ಆಗಿದೆ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಬಲರಾಮ ಸಿನಿಮಾ ಇದು ಮೊದಲ ಸಿನಿಮಾನ ಅಥವಾ ಹೇಗೆ? ಇಲ್ಲ, ಇದು ನನ್ನ 3ನೇ ಸಿನಿಮಾ ಬಿಡುಗಡೆ ಆಗ್ತಾ ಇರೋದು. ಇನ್ನೂ 2 ಸಿನಿಮಾ ರಿಲೀಸಿಗೆ ರೆಡಿ ಇದೆ. ನನ್ನ ಪ್ರೀವಿಯಸ್ ಪ್ರಾಜೆಕ್ಟ್ 19-20-21 ಮನ್ಸೋರೆ ಸರ್ ಅವ್ರ ಜೊತೆ ವರ್ಕ್ ಮಾಡಿದೆ. ಸೊ ಅದು ರಿಲೀಸ್ ಆಗಿತ್ತು. ಸೊ ಇವಾಗ ಇದು ರಿಲೀಸ್ ಆಗ್ತಾ ಇದೆ. ಓಕೆ. ಸೊ ಯಾ, ತುಂಬ ಖುಷಿ ಇದೆ. ಓಕೆ, ಇಲ್ಲಿ ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ. ಕಥೆಯಲ್ಲಿ ಹೇಗಿದೆ ನಿಮ್ಮ ಪಾತ್ರ ಬಲರಾಮನ ಚಿತ್ರದಲ್ಲಿ? ನಿಮಗೆ ಸರ್ಪ್ರೈಸ್ ಅನಿಸ್ಬೋದು. ನಾನು ಇವಾಗ ಇಲ್ಲಿ ಕಾಣಿಸ್ತಾ ಇರೋದಕ್ಕೂ ಅಲ್ಲಿಗೂ ಫುಲ್ ಆಪೋಸಿಟ್ ಅಂತ ಹೇಳ್ಬೋದು. ಆ್ಯಂಡ್ ಅದರಲ್ಲಿ ಕಂಪ್ಲೀಟ್ಲಿ ನೋ ಮೇಕಪ್ ಲುಕ್, ಝೀರೋ ಮೇಕಪ್. ಯಾವುದೋ ಒಂದು ಸಣ್ಣ ಏನೋ ಒಂದು ಇವೆಂಟ್ ಬರುತ್ತೆ, ಅವಾಗ ಒಂದು ಸ್ವಲ್ಪ ಲಿಪ್ಸ್ಟಿಕ್ ಹಾಕಿರ್ಬೋದು ನಾನು, ಅಷ್ಟೇ. ಬಿಟ್ಟರೆ ಝೀರೋ ಮೇಕಪ್. ಲಿಪ್ಸ್ಟಿಕ್ಕು ಅಲ್ಲ, ಅದು ಲಿಪ್ ಬಾಮ್ ಅನ್ಸುತ್ತೆ. ಕಂಪ್ಲೀಟ್ಲಿ ಅದು ನೋ ಮೇಕಪ್ ಇತ್ತು. ವೇಣು ಸರ್ ನನ್ನ ನೋಡಿದ ಕೂಡಲೇ ಇವರಿಗೆ ನೋ ಮೇಕಪ್ ಲುಕ್ ಇರಲಿ, ಏನೂ ಬೇಡ ಅಂತ ಹೇಳಿ ಇತ್ತು. ಓಕೆ, ವಿನಯ್ ಗೌಡ ಅವರ ಪತ್ನಿಯಾಗಿ ಕಾಣಿಸ್ಕೊಂಡಿದ್ದೀರಾ, ಅಂದರೆ ಕತ್ತಿಯ ವೈಫ್ ಆಗಿ. ಹೇಗಿತ್ತು ಪಾತ್ರ? ಪಾತ್ರ ತುಂಬ ಚೆನ್ನಾಗಿತ್ತು. ಇದು 80s ಸ್ಟೋರಿ. ಸೊ ರೆಟ್ರೋ ಲುಕ್ಕಲ್ಲೇ ಇದ್ದೆ ನಾನು ಅದರಲ್ಲಿ. ಮತ್ತು ಒಂಥರ ಇನ್ನೋಸೆಂಟ್ ಸಾಫ್ಟ್ ಕ್ಯಾರೆಕ್ಟರ್ ಇತ್ತು. ಅಂದರೆ ನನ್ನ ಈಗ ವಿನಯ್ ಸರ್ನ ನೀವು ಕತ್ತಿ ಕ್ಯಾರೆಕ್ಟರ್ನ ಈಗ ಆಲ್ರೆಡಿ ಒಂದಷ್ಟು ತುಣುಕುಗಳು ನೋಡಿದ್ದೀರಾ ನೀವು. ಅವ್ರ ಟ್ರೈಲರಲ್ಲಿ ಆಗಿರ್ಬೋದು, ಒಂದು ಸ್ವಲ್ಪ ಸಾಂಗಲ್ಲಿ ಅವ್ರು ರಗ್ಗಡಾಗಿ ಹೆಂಗೆ ಕಾಣಿಸ್ತಾ ಇದ್ದಾರೆ ಅಂತ. ಅವ್ರ ವೈಫ್ ಅಂತ ಅನ್ನುವಾಗ ನನ್ನ ಜೊತೆ ಅವ್ರು ಹೇಗಿರ್ತಾರೆ ಅಂದರೆ ಅದು ನೀವು ನೋಡಬೇಕು ಹೆಂಗೆ ಅಂತ. ಓಕೆ, ಓಕೆನಾ? ಎಸ್. ಓಕೆ, ವಿನಯ್ ಗೌಡ ಅವರು ರೌಡಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಪತ್ನಿ ಸಾಫ್ಟ್ ಆಗಿದ್ದಾರೆ ಅಂತ ಹೇಳ್ತಿದ್ರಾ. ಹೇಗಿರುತ್ತೆ ನಿಮ್ಮ ಅವರ ಒಂದು ಸಂಭಾಷಣೆ ಚಿತ್ರದಲ್ಲಿ? ನನಗೆ ಹೇಳಬೇಕು ಹೇಳಬಾರ್ದು ಗೊತ್ತಾಗ್ತಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು ನಮ್ಮ ಮಧ್ಯೆ. ಬೇರೆಯವ್ರಿಗೆಲ್ಲ ಸರ್ ಅವಾಗಲೇ ಹೇಳಿದ್ರು, ಕಿತ್ತೋದು ನನ್ನ ಮಗ ಥರ ಮಾಡಿದ್ದಾರೆ ಪಾತ್ರ. ಅಂದರೆ ಪಾತ್ರದಲ್ಲಿ ಹಿಂಗೆ ಅನ್ಕೋತಾರೆ ಆಡಿಯನ್ಸು, ಇವನು ಕಿತ್ತೋದು ನನ್ನ ಮಗ ಅಂತ ಹಾಗೆ ಅನ್ಕೋತಾರೆ ಅಂತ. ಬಟ್ ನನಗೆ ಅವರ ಪತ್ನಿ ಪಾತ್ರ ಮಾಡಿರೋ ನನಗೆ ಅಲ್ಲಿ ಹಿ ವಾಸ್ ವೆರಿ ಸ್ವೀಟ್ ವಿತ್ ಮೀ, ಬಿಕಾಸ್ ನಾನು ಅವ್ರ ಹೆಂಡತಿ. ಸೊ ಫ್ಯಾಮಿಲಿ ಅಂತ ಬಂದಾಗ ಯಾರು ಆ ಥರ ಇರಲ್ಲ. ಸೊ ನೀವು ನೋಡಿ, ಎಲ್ಲನೂ ನಾನು ಹೇಳಲ್ಲ, ನೀವು ನೋಡಬೇಕು ನನ್ನ ಜೊತೆ ಅವ್ರು ಹೇಗಿದ್ರು ಅಂತ. ಓಕೆ, ನಿಮಗೆ ಪಾತ್ರ ಮಾಡಬೇಕು ಅಂತ ಬಂದಾಗ ಏನು ಅನ್ನಿಸ್ತು? ಕತೆ ಕೇಳಿದಾಗ ಯಾವ ರೀತಿಯ ರಿಯಾಕ್ಷನ್ ಇತ್ತು? ಕತೆ ಕೇಳಿದಾಗ ಕತೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಫಸ್ಟ್ ನನಗೆ ಚೈತನ್ಯ ಸರ್ ಅಂಡರಲ್ಲಿ ನಾನು ವರ್ಕ್ ಮಾಡ್ತಿರೋದೇ ನನಗೆ ತುಂಬ ಖುಷಿ ಆಯಿತು. ಸೊ ಅವ್ರ ಆ ದಿನಗಳು ನಾನು ನೋಡಿದ್ದೆ. ಸೊ ಮತ್ತು ಅದೇ ಒಂದು ಕೈಂಡ್ ಆಫ್ ಅದೇ ಜಾನ್ರದಲ್ಲಿ ಇನ್ನೊಂದು ಮೂವಿ ಬರ್ತಾ ಇದೆ. ಸೊ ಮತ್ತು ನಾನು ವಿನಯ್ ಗೌಡ ಸರ್ ವರ್ಕ್ನೆಲ್ಲ ಫಾಲೋ ಮಾಡಿದ್ದೆ. ಆ್ಯಂಡ್ ಅವ್ರ ಪೇರ್ ಅಂತ ಹೇಳಿದಾಗ ಇನ್ನೂ ಖುಷಿ ಆಯಿತು. ಸೊ ನಾನು ವರ್ಕ್ ಏನು ಮಾಡಿದೆ ಅಂತ ಹೇಳಿದ್ರೆ, ನಮ್ದು ಸ್ವಲ್ಪ ಡೈಲಾಗ್ಸ್ ಮೇಲೆ ಸ್ವಲ್ಪ ವರ್ಕ್ ಮಾಡ್ಕೊಂಡ್ವಿ. ಯಾಕಂದರೆ ಅದು ಡೈಲಾಗ್ ಬೇರೆ ಇತ್ತು, ಚೇಂಜಸ್ ಇದೆ. ನಿಮ್ಗೆ ಅದು ನೋಡಿದಾಗ ಗೊತ್ತಾಗುತ್ತೆ ನಾನು ಯಾಕೆ ಆ ಥರ ಹೇಳ್ತಿದ್ದೀನಿ ಅಂತ. ಸೊ ಡೈಲಾಗ್ಸ್ ಮೇಲೆ ಸ್ವಲ್ಪ ವರ್ಕ್ ಮಾಡಿದ್ವಿ. ಆಡಿಷನ್ ಕೊಟ್ಟೆ ನಾನು. ಅದೆಲ್ಲ ನೋಡಿದ್ಮೇಲೆ ಸರ್ ಓಕೆ ಮಾಡಿದ್ರು. ಏನಾದರೂ ಒಂದು ಡೈಲಾಗ್ ಹೇಳ್ತೀರಾ ವಿನಯ್ ಗೌಡ ಅವರು ಆಪೋಸಿಟ್ ಆಗಿ ನಿಂತ್ಕೊಂಡು ಮಾತಾಡೋವಂಥದ್ದು? ಇಲ್ಲ, ಅದು ಹೇಳೋಕ್ಕಾಗಲ್ಲ, ಈಗ ನಾನು ರಿವೀಲ್ ಮಾಡೋಕ್ಕಾಗಲ್ಲ. ಸೊ ಅದು ಐ ಡೋಂಟ್ ನೋ ಅದನ್ನು ಹೇಳ್ಬೋದೋ ಇಲ್ವಾ ಅಂತ. ಡೈಲಾಗೇ ಬೇರೆ ಹೇಳಿದ್ನಲ್ಲ, ನಾನು ಬೇರೆ ಲ್ಯಾಂಗ್ವೇಜಲ್ಲಿದೆ ಡೈಲಾಗು. ಸೊ ಕನ್ನಡದಲ್ಲಿಲ್ಲ ಡೈಲಾಗ್ಸ್. ಹಾಗಾಗಿ ಹೇಳ್ಬೋದು, ಒಂದು ಚಿಕ್ಕದಾಗಿ ಹೇಳ್ಬೋದು. ನಾನು ಪರ್ಮಿಷನ್ ತಗೊಳ್ತೀನಿ ಸರ್. ನೆನಪಾಗ್ತಿಲ್ವಲ್ಲ ಎನ್ನಂಗ. ಇಲ್ಲ, ನನಗೆ ಗೊತ್ತಾಗ್ಬಿಡುತ್ತೆ ಹೇಳಿದ್ರೆ. ಯಾ, ಎಸ್. ಫೈನಲ್ ಆಗಿ ಸಿನಿಮಾ ತೆರೆಗೆ ಬರ್ತಾ ಇದೆ. ಎಷ್ಟು ಎಕ್ಸೈಟ್ ಆಗಿದ್ದೀರಾ? ತುಂಬ ಖುಷಿ ಇದೆ. ಅದು ಅಲ್ಲದೆ KVN ಅವರು ನಮ್ಮ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ತಗೊಂಡಿದ್ದಾರೆ. ಆ್ಯಂಡ್ ದೊಡ್ಡ ಪ್ರೊಡಕ್ಷನ್ ಹೌಸಲ್ಲಿ ಇದು ಚಿತ್ರ ಮೂಡಿ ಬಂದಿದೆ. ಸೊ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಸಿನಿಮಾ. ಅಷ್ಟು ಎಲ್ಲ ದೊಡ್ಡ ಸೀನಿಯರ್ ಆರ್ಟಿಸ್ಟ್ ಎಲ್ಲ ಇದ್ದಾರೆ. ಸೊ ದಯವಿಟ್ಟು ಬಂದು ನಮ್ಮ ಸಿನಿಮಾ ನೋಡಿ. ನಮ್ಮ ಸಿನಿಮಾ ಅಂತ ಹೇಳ್ತಿಲ್ಲ, ನಾನು ಒಬ್ಳು ಆಡಿಯನ್ಸ್ ಆಗಿ ಹೇಳ್ತಿದ್ದೀನಿ. ಬಿಕಾಸ್ ಅವ್ರು ವರ್ಕ್ ಮಾಡಿರೋದು ನಾನು ನೋಡಿದ್ದೀನಿ. ಎಲ್ಲೂ ಕಾಂಪ್ರಮೈಸ್ ಆಗದೇ, ಟೆಕ್ನಿಕಲಿ ಆಗಲಿ ಯಾವುದ್ರಲ್ಲೇ ಆಗಲಿ ತುಂಬ ಪರಿಶ್ರಮ ಹಾಕಿ ಮೂವಿ ಮಾಡಿದ್ದಾರೆ. ವಿನೋದ್ ಸರು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ಅಷ್ಟೇ. ಲೈಕ್ ರೌಡಿ ಗ್ಯಾಂಗ್ಸ್ ಅಂತೆಲ್ಲ ಇದೆ ಒಂದು ಕೆಲವೊಂದು, ಅದೆಲ್ಲ ನೀವು OTTಲಿ ಬಂದಾಗ ನೋಡೋಣ ಅಂತ ವೆಯ್ಟ್ ಮಾಡಿಬಿಡಿ. ಈ ಥರದ್ದೆಲ್ಲ ಕೆಲವೊಂದು ನೀವು ಸಿನಿಮಾಗೆ ಬಂದು ಥಿಯೇಟ್ರಿಗೆ ಬಂದು ನೋಡಬೇಕು. ಆಮೇಲೆ ನೀವು ನೋಡೋಕ್ಕಾಗಲಿಲ್ವಲ್ಲ ಅಚ್ಚೆ ಅಂತ ರಿಗ್ರೆಟ್ ಮಾಡಬೇಡಿ. ಆ ದಿನಗಳಲ್ಲಿ ನೀವು ನೋಡಿದ್ದೀರಾ ಸರ್ ವರ್ಕ್ ಹೇಗಿದೆ ಅಂತ. ಸೊ ಇದ್ರೂ ಇನ್ನೂ 10x ಜಾಸ್ತಿನೇ ಇದೆ, ತುಂಬ ಚೆನ್ನಾಗಿದೆ. ಸೊ ದಯವಿಟ್ಟು 26th ನಮ್ಮ ಮೂವಿ ರಿಲೀಸ್ ಆಗ್ತಿದೆ, ಬಂದು ನೋಡಿ. ಓಕೆ, ಪ್ರಿಯಾ ಆನಂದ್ ಅವ್ರ ಜೊತೆಗೆ ನಿಮ್ಮ ಒಂದು ಸೀನ್ ಏನಾದರೂ ಇದೆಯಾ, ಅಥವಾ ಹೇಗಿದ್ರು ಅವರು ಶೂಟಿಂಗ್ ಸೆಟ್ನಲ್ಲಿ?
ಇಲ್ಲ, ನನಗೆ ಅವ್ರ ಜೊತೆ ಸಿಗಲಿಲ್ಲ. ಬಿಕಾಸ್ ಅವ್ರದ್ದು ಸ್ಕೆಡ್ಯೂಲ್ ಬೇರೆ ಇತ್ತು, ನಂದು ಶೂಟಿಂಗ್ ಟೈಮ್ ಸ್ಕೆಡ್ಯೂಲ್ ಬೇರೆ ಇತ್ತು. ಸೊ ಹಾಗಾಗಿ ನಾನು ಮ್ಯಾಮ್ನ ಮೀಟ್ ಮಾಡೋಕ್ಕಾಗಲಿಲ್ಲ. ಮಾಡಬೇಕಿತ್ತು ಅಂತ ಅನಿಸ್ತಾ ಇದೆ. ನೋಡೋಣ, ನೆಕ್ಸ್ಟ್ ಮುಂದಿನ ದಿನದಲ್ಲಿ ನಾನು ಮೀಟ್ ಮಾಡ್ಬೋದೇನೋ ಅವ್ರನ್ನ. ಬಟ್ ಅವ್ರ ಜೊತೆ ನನಗೆ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಗಲಿಲ್ಲ. ಸೊ ಫೈನಲಿ ಕನ್ನಡಿಗರಿಗೆ ಏನು ಹೇಳ್ತೀರಾ? ನೀವು ಯಾವಾಗಲೂ ನಮ್ಮನ್ನು ಇಷ್ಟು ವರ್ಷದಿಂದನೂ ಅಣ್ಣವ್ರ ಕಾಲದಿಂದನೂ ಅದಕ್ಕಿಂತನೂ ಮೊದಲಿಂದನೂ ನಮ್ಮನ್ನು ತುಂಬ ಪ್ರೀತಿ ಮಾಡ್ತೀರ ಕನ್ನಡದವರು. ಲೈಕ್ ನೀವು ತುಂಬ ಸಿನಿಮಾ ಸೀರಿಯಲ್ಸು ಅಥವಾ ಈ ಒಂದು ರಂಗಭೂಮಿ ನಾಟಕಗಳಾಗಿರ್ಬೋದು ನೀವು ತುಂಬ ಇಷ್ಟಪಡ್ತೀರಾ ಅಂತ ನಮಗೆ ಗೊತ್ತು. ಸೊ ಇವಾಗ ನಾವು ಒಳ್ಳೆ ಸಿನಿಮಾ ತೊಗೊಂಡು ಬಂದಿದ್ದೀವಿ. ಸೊ ನೀವು ಹೇಳ್ತಿರ್ತೀರ ಒಂದೊಂದ್ಸಲ ಒಳ್ಳೆ ಸಿನಿಮಾ ಇಲ್ಲ ನಾವು ನೋಡಲ್ಲ ಅಂತ. ಈ ಸಲ ಒಳ್ಳೆ ಸಿನಿಮಾ ಬಂದಿದೆ. ಬಲರಾಮನ ದಿನಗಳು ತುಂಬ ಚೆನ್ನಾಗಿದೆ. ದಯವಿಟ್ಟು ಸಿನಿಮಾಗೆ ಬನ್ನಿ. ನೀವೆಲ್ಲ ಸಿನಿಮಾ ಪ್ರಿಯರು ಅಂತ ನನಗೆ ಗೊತ್ತು. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನಮ್ಮ ಮೇಲೆ ಇರಬೇಕು. ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಇದಾಗಿತ್ತು. ಸಾರಿ, ನೇಮ್ ಮರ್ತ್ಬಿಟ್ಟೆ. ನಿಖಿತಾ. ಎಸ್, ಇದಾಗಿತ್ತು ನಿಖಿತಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಗಂಗಾ ಜಾಧವ್, ಬೆಂಗಳೂರು.